ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ. ಇವತ್ತು ನನ್ನ ಅಮ್ಮ ಪತ್ರೊಡೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ನೋಡುವ. ಪತ್ರೊಡೆ ಮಾಡಲಿಕ್ಕೆ 1 ಪಾವು ಹೆಸರನ್ನು ರಾತ್ರಿ ನೆನೆಯಲಿಕ್ಕೆ ಹಾಕುವುದು. 1/4 ಪಾವು ದೋಸೆ ಅಕ್ಕಿಯನ್ನು ಬೆಳಿಗ್ಗೆ ಹಾಕುವುದು ಹೆಸರಿಗೆ. ಅದೊಂದು 2 ಗಂಟೆಗೆ ಒಟ್ಟಿಗೆ ನೆನೆಯಬೇಕು. ಅನ್ನು 3 ಸಲ ತೊಳೆದು ಇದರ ಹಿಂದೆ ಇರುವ ನಾರನ್ನು ತೆಗಿಬೇಕು. ಪತ್ರೊಡೆ ಮಾಡಲಿಕ್ಕೆ ಹಿಂಗು ಒಂದಿಷ್ಟು, ಹುಳಿ ಒಂದು 8 ಬ್ಯಾಡಗಿ ಮೆಣಸು, ಒಂದು 10 ಗಿಡ್ಡ ಮೆಣಸು, ತೆಂಗಿನ ತುರಿ ಮತ್ತು ನೆನೆಸಿಟ್ಟ ಹೆಸರು ಮತ್ತು ಅಕ್ಕಿಯನ್ನು 3 ಸಲ ತೊಳೆದಿಟ್ಟಿದ್ದೇನೆ. ಈಗ ಗ್ರೈಂಡ್ ಮಾಡಿ ತರುವ. ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕಬೇಡಿ ಗ್ರೈಂಡ್ ಮಾಡುವಾಗ. ಈಗ ಉಪ್ಪು ಹಾಕುದು. ಖಾರ ಕಮ್ಮಿ ಆದರೆ ಖಾರದ ಪುಡಿ ಹಾಕಿ. ಸ್ವಲ್ಪ ಟೇಸ್ಟ್ ನೋಡಿ. ಉಪ್ಪು ಕಮ್ಮಿ ಆದರೆ ಉಪ್ಪು ಹಾಕಿ, ಸ್ವಲ್ಪ ಖಾರ ಕಮ್ಮಿ ಆದರೆ ಖಾರದ ಪುಡಿ ಹಾಕಿ, ಮತ್ತೆ ಮಿಕ್ಸ್ ಮಾಡೋದು. ಒಂದರ ಮೇಲೆ ಒಂದು ಎಲೆ ಇಟ್ಟು ಮಸಾಲೆಯನ್ನು ಸವರುವುದು. ಮೊದಲಿಗೆ ಒಂದು ಎಲೆ ಇಡಬೇಕು. ನಂತರ ಈ ರೀತಿ ಮಸಾಲೆಯನ್ನು ಹಾಕುವುದು ಎಲೆ ಮೇಲೆ. ಇದು ಮಸಾಲೆ ನುಣ್ಣಗೆ ಆಗಬಾರ್ದು, ಸ್ವಲ್ಪ ಹೀಗೆ ತರಿತರಿಯಾಗಿರಬೇಕು. ಈಗ ಇನ್ನೊಂದು ಎಲೆ ಇಡ್ತಾ ಇದ್ದೇನೆ. ಹೀಗೆ 4-5 ಎಲೆ ಒಂದರ ಮೇಲೆ ಒಂದಿಟ್ಟು ಹೀಗೆ ಮಸಾಲೆಯನ್ನು ಸವರುದು. ನಂತರ ಈ ರೀತಿ ಫೋಲ್ಡ್ ಮಾಡಲಿಕ್ಕೆ ಒಂದು ಸೈಡ್ ಫೋಲ್ಡ್ ಮಾಡೋದು. ಹೀಗೆ ಮೇಲೆ ಮಸಾಲೆ ಹಾಕೋದು. ಈ ಸೈಡ್ ಫೋಲ್ಡ್ ಮಾಡೋದು. ಈ ರೀತಿ ಮಸಾಲೆ ಹಾಕೋದು. ನಂತರ ಹೀಗೆ ಫೋಲ್ಡ್ ಮಾಡಿ ಮಾಡಿದರೆ ಆಯಿತು. ಒಂದೊಂದೇ ಹೀಗೆ ಬೇಯಿಸಲಿಕ್ಕೆ ಇಡುವುದು. ಒಂದರ ಮೇಲೆ ಒಂದು ಹೀಗೆ ಬೇಯಿಸಲಿಕ್ಕೆ ಇಡುವುದು. ಇದೊಂದು ಅರ್ಧ ಗಂಟೆ ಹಬೆಯಲ್ಲಿ ಬೇಯಬೇಕು. ಈಗ ಬಿಸಿ ಬಿಸಿ ಪತ್ರೊಡೆ ಮೇಲೆ ತೆಂಗಿನ ಎಣ್ಣೆ ಹಾಕಿ ತಿನ್ನಬೇಕು. ಈಗ ಪತ್ರೊಡೆ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.